ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನಾನಿವತ್ತು ಹೊಸ ಕೇಕ್ ರೆಸಿಪಿಯೊಂದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಕಾಫಿ ಪ್ರಿಯರಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ದಾಲ್ಗೋನಾ ಕಾಫಿ ಕೇಕ್ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ತಿಂದರೆ ಮತ್ತೆ ಮತ್ತೆ ತಿನ್ನುವ ಅನ್ನೋಷ್ಟು ಚೆನ್ನಾಗಿದೆ. ನೀವು ಒಂದು ಸಲ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡೋಣ. ಇದಕ್ಕೆ ನಾನು ಬ್ರೂ ಈ ಥರ ಪ್ಯಾಕೆಟ್ ತೊಗೊಂಡಿದ್ದೀನಿ. 10 ರೂಪಾಯಿ ಪ್ಯಾಕೆಟ್ ತೊಗೊಳ್ಳಿ, ಪೂರ್ತಿಯಾಗಿ ಬೇಡ. 2.5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1/4 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕುದಿಸಿರುವಂಥ ಬಿಸಿ ನೀರು, ಕುದೀತಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಅದಕ್ಕೆ ಬೀಟರ್ ಇದ್ದರೆ ಒಂದು ಬ್ಲೇಡ್ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಕೈಗೆ ಕೆಲಸ ಕೊಡಬೇಕಾಗುತ್ತೆ. ಶುಗರನ್ನು ಪೌಡರ್ ಮಾಡಿ ಹಾಕಿ ಬೀಟ್ ಮಾಡ್ಕೊಳ್ಳಿ ಕೈಯಲ್ಲೇ, ಸ್ಪೂನ್ ಹಾಕ್ಕೊಂಡು. ನಾನು ಗಾಜಿನ ಗ್ಲಾಸಲ್ಲಿ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಅದರ ಟೆಕ್ಸ್ಚರ್ ನಿಮಗೆ ಕಾಣಬೇಕಲ್ಲ, ಹೊರಗಿಂದನೂ ಒಳಗಡೆಯಿಂದನೂ ಕಾಣಬೇಕು ಅಂತ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಈ ರೀತಿ ಚೆಂದ ಬೀಟ್ ಮಾಡಿದ ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಬಿಸಿನೀರು, ಅದೇ ಕುದೀತಿರುವಂಥ ನೀರನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಹಾಗಿದ್ರೇ ಸಕ್ಕರೆನೂ ಬೀಟ್ ಆಗೋದು. ಸಕ್ಕರೆ ಮ್ಯಾಕ್ಸಿಮಮ್ ಕರಗುತ್ತೆ ಅದರಲ್ಲಿ. ಮತ್ತು ಇದು ನನಗೆ ಫುಲ್ ಕ್ರೀಮ್ ಕಲರಲ್ಲೇ ಬರಬೇಕು. ಅಲ್ಲಿ ತನಕನೂ ಇದನ್ನು ಬೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿ, ಇಷ್ಟಾದರೆ ಸಾಕಾಗುತ್ತೆ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಕಾಫಿ ಬೇಕಾದರೆ ನೀವು ಈ ಥರ ಮಾಡಿ ಕಾಫಿ ಕುಡಿದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಆಗಿದೆ. ಈಗ ಇದನ್ನು ಸೈಡಿಗೆ ಇಡ್ತಾಯಿದ್ದೀನಿ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಜರಡಿ ಇಟ್ಕೋಬೇಕು. ಅದಕ್ಕೆ 1 ಕಪ್ ಮೈದಾ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರು, ಹಾಗೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಇದು 2ರಿಂದ 3 ಸಲ ಇದನ್ನು ಜರಡಿ ಇಟ್ಕೋಬೇಕು. ಈ ಪ್ರೊಸೀಜರನ್ನು ಮಾತ್ರ ಕೇಕ್ ಮಾಡುವಾಗ ಸ್ಕಿಪ್ ಮಾಡಬಾರ್ದು. ಯಾಕಂದರೆ ಅದು ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು. ಅಂದರೆ ನಾವು ಇಷ್ಟು ಸಲ ಇದನ್ನು ಮಾಡಿಕೊಂಡ್ರೇ ಅದು ಸರಿಯಾಗಿ ಮಿಕ್ಸ್ ಆಗೋದು. ನಾನು ಈ ರೀತಿ 3 ಸಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಪಿಂಚ್ ಆಫ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ವಿಸ್ಕ್ ತಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ, ಎಲ್ಲ ಕಡೆನೂ ಅದು ಸ್ಪ್ರೆಡ್ ಆಗಲಿ ಅಂತ. ಈಗ 3/4 ಕಪ್ಪಷ್ಟು ಸಕ್ಕರೆ ತಗೊಂಡು ಅದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪೌಡ್ರ್ ಆಗಿದೆ. ಮೊದಲಿಗೆ ಕೇಕ್ ಟಿನ್ನನ್ನು ರೆಡಿ ಮಾಡಿಡಬೇಕು. ನಾವು ಕೇಕ್ ಮಾಡೋಕ್ಕೆ ಹೋಗೋ ಮುಂಚೆ ಮೊದಲು ಈ ಕೆಲಸ ಮಾಡಿಟ್ರೆ ಆಮೇಲೆ ಈಸಿ ಆಗುತ್ತೆ. ನಾವು ಬ್ಯಾಟರ್ ರೆಡಿ ಆದಮೇಲೆ ಇದನ್ನೆಲ್ಲ ಮಾಡೋಕ್ಕೋದ್ರೆ ಕೇಕ್ ಹಾರ್ಡ್ ಆಗುತ್ತೆ ಆಮೇಲೆ ಹಾಕುವಾಗ. ಅದಕ್ಕೆ ಎಲ್ಲ ಮೊದಲೇ ನಾವು ಪ್ರಿಪೇರ್ ಆಗಿ ಇಟ್ಟಿರಬೇಕು. ಈ ರೀತಿ ಆಯಿಲ್ ಸ್ಪ್ರೆಡ್ ಮಾಡಿ ಪಾರ್ಚ್ಮೆಂಟ್ ಪೇಪರ್ ಇಡ್ತಾಯಿದ್ದೀನಿ, ಸೈಡಿಗೂ ಇಡ್ತಾಯಿದ್ದೀನಿ. ಈಗ ಓವನ್ ಸೆಟಪ್ ಏನಿದೆ ಅದನ್ನು ಪ್ರೀ ಹೀಟ್ ಮಾಡಬೇಕು. ಅದಕ್ಕೆ ನಾನು ಒಂದು ಪಾತ್ರೆಗೆ ರಿಂಗ್ ಹಾಕಿ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಈಗ 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ವ್ಯಾನಿಲಾ ಎಸೆನ್ಸ್ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡಿ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡಬೇಕು. ಎಷ್ಟು ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಕೇಕ್, ಅಷ್ಟೇ ಫ್ಲಫಿಯಾಗಿ ಬರುತ್ತೆ. ಅದಕ್ಕೆ ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ ಇದು ಎಷ್ಟು ಉಬ್ಕೊಂಡು ಬಂದಿದೆ ಅಂತ. ಈಗ ಇದಕ್ಕೆ ಸಕ್ಕರೆನ ಒಂದೇ ಸಲ ಹಾಕದೆ 2 ಸಲ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಇದರ ಟೆಕ್ಸ್ಚರ್ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಬೀಟ್ ಮಾಡ್ತಾ ಇರಬೇಕು. ಈಗ 2ನೇ ಸಲನೂ ಹಾಕ್ಕೊಳ್ತಾ ಇದ್ದೀನಿ. ಬಾಕಿ ಇರುವ ಪೂರ್ತಿ ಸಕ್ಕರೆನೂ, ಪೌಡರ್ ಮಾಡಿರೋ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡಿ. ಬೀಟರ್ ಇದ್ದರೆ ಬೀಟರಲ್ಲಿ ಮಾಡಿ, ಇಲ್ಲಾಂದರೆ ನೀವು ಇದನ್ನು ಮಿಕ್ಸಿಯಲ್ಲಿ ಮಾಡ್ಕೋಬೋದು. ಯಾರೂ ವಿಡಿಯೋ ಕೇಳದೇ ಇರೋದ್ರಿಂದ ನಾನು ಅದನ್ನು ತೋರಿಸಿಲ್ಲ. ಯಾರಾದರೂ ಕೇಳಿದರೆ ಮಿಕ್ಸಿಯಲ್ಲಿ ಬೇಕು ಅಂತ ಕೇಳಿದರೆ ಖಂಡಿತ ನಾನು ಮಾಡಿ ತೋರಿಸ್ತೀನಿ. ಈಗ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಈಗ ಇದಕ್ಕೆ ದಾಲ್ಗೋನಾ ಕಾಫಿ ನಾವು ಏನು ರೆಡಿ ಮಾಡಿ ಇಟ್ಟಿದ್ವಿ 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕಾಫಿ ಫ್ಲೇವರ್ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು, ಎಲ್ಲೂ ಗಂಟಾಗದೆ ನಿಲ್ಲದಂಗೆ ನೋಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಅರೋಮಾ ಬರ್ತಾ ಇದೆ ಮಾತ್ರ, ಅದು
ಪೂರ್ತಿಯಾಗಿ ಮನೆ ಪೂರ್ತಿ ಕಾಫಿ ಫ್ಲೇವರ್ ಬರ್ತಾ ಇದೆ. ಈಗ 1/4 ಕಪ್ಪಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಯಾವುದೇ ರಿಫೈನ್ಡ್ ಆಯಿಲ್ ಹಾಕ್ಕೋಬೋದು, ಆಲಿವ್ ಆಯಿಲ್ ಕೂಡ ಹಾಕ್ಕೋಬೋದು. ಫ್ಲೇವರ್ಲೆಸ್ ಆಗಿರುವಂಥ ಆಯಿಲನ್ನು ಹಾಕ್ಕೊಳ್ಳಿ. ಈಗ ಇದಾಗಿದೆ. ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿದು 3 ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಒಂದೇ ಬಾರಿಗೆ ಹಾಕ್ತಾಯಿಲ್ಲ. ಮೆಲ್ಲೆ ಒಂದು ವಿಸ್ಕ್ ತಗೊಂಡು ಅಥವಾ ಯಾವುದಾದ್ರೂ ಸೌಟು ಏನಾದರೂ ತಗೊಂಡು ಮಾಡ್ಕೋಬೋದು. ಮೆಲ್ಲೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಪೀಡಾಗಿ ಮಾಡಿಕೊಂಡ್ರೆ ಅದು ಎಷ್ಟು ಫ್ಲಫಿಯಾಗಿ ಮೇಲೆ ಬಂದಿದೆಯೋ ಅಷ್ಟೇ ಡಬಲ್ ಆಗಿ ಕೆಳಗಡೆ ಹೋಗ್ಬಿಡುತ್ತೆ. ಹಾಗೆ ಆದರೆ ಕೇಕ್ ಉಬ್ಬಿ ಬರೋದಿಲ್ಲ. ಅದಕ್ಕೆ ನಿಧಾನಕ್ಕೆ ಮಾಡ್ಕೋಬೇಕು. ಬೇಗ ಆಗಲಿ ಅಂತ ಫಾಸ್ಟಾಗಿ ಮಾಡ್ಕೋಬಾರ್ದು. ಈಗ 3ನೇ ಸಲನೂ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಪುನಃ ಮೆಲ್ಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸ್ಪೀಡ್ ಮಾಡಿ ಕೂಡ ಇಷ್ಟೇ ಸ್ಪೀಡ್ ತೋರಿಸ್ತಾ ಇರೋದು, ನಿಮಗೆ ಕಾಣ್ತಾ ಇದೆ ನೋಡಿ. ಅಂದರೆ ನಾನು ಅಷ್ಟು ಸ್ಲೋ ಮಾಡ್ತಾಯಿದ್ದೀನಿ ಅಂತ. ಚೆನ್ನಾಗಿ ಈ ರೀತಿ ನಿಧಾನಕ್ಕೆ ಒಂದೇ ಡೈರೆಕ್ಷನಲ್ಲಿ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಇದನ್ನು 2 ಕಡೆಯೂ ಆ ಕಡೆಯಿಂದ ಒಂದು ಸಲ ಈ ಕಡೆಯಿಂದ ಒಂದು ಸಲ ಮಾಡ್ಕೋಬಾರ್ದು. ಈ ಥರ ಸೌಟಲ್ಲಿ ಮಾಡ್ಕೊಳ್ಳೋದಾದರೆ ಈ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನಷ್ಟು ವಿನಿಗರ್ ಹಾಕ್ಕೊಂಡಿದ್ದೀನಿ. ವಿನಿಗರ್ ಹಾಕಿದರೆ ಹುಳಿ ಬರಲ್ವಾ ಅಂತ ಕೇಳ್ಬೋದು ನೀವು. ಖಂಡಿತ ಬರಲ್ಲ, ತುಂಬ ಚೆನ್ನಾಗಿರುತ್ತೆ ಅದು. ಯಾಕಂದರೆ ಈ ಹೋಲ್ ಬರುತ್ತಲ್ಲ ನಾವು ಕಟ್ ಮಾಡುವಾಗ, ಅದು ಚೆನ್ನಾಗಿ ಬರೋದಕ್ಕೋಸ್ಕರ ವಿನಿಗರ್ ಆ್ಯಡ್ ಮಾಡೋದು. ಲಾಸ್ಟಿಗೆ ಆ್ಯಡ್ ಮಾಡಬೇಕು. ಮಾಡಿಕೊಂಡು ತಕ್ಷಣ ಕೇಕ್ ಟಿನ್ಗೆ ಹಾಕ್ಕೋಬೇಕು. ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಟ್ಯಾಪ್ ಮಾಡಬೇಕು ಈ ಥರ. ಇದು ಯಾಕೆ ಅಂದರೆ ಅಲ್ಲಲ್ಲಿ ಬಬಲ್ಸ್ ಆಗಿ ನಿಂತಿರುತ್ತೆ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರೆಲ್ಲ ಹಾಕಿರೋದ್ರಿಂದ ಬಬಲ್ಸ್ ಇರುತ್ತೆ ಒಳಗಡೆ, ಅದು ಒಡೆಯೋದಕ್ಕೋಸ್ಕರ ಈ ರೀತಿ ಟ್ಯಾಪ್ ಮಾಡ್ತಾಯಿದ್ದೀನಿ. ಈಗ 10 ನಿಮಿಷ ಪ್ರೀಹೈಟ್ ಆಗಿರೋಂಥ ಓವನ್ ಸೆಟಪ್ನಲ್ಲಿ ಇದನ್ನು ಇಡ್ತಾಯಿದ್ದೀನಿ. ಇದು 25ರಿಂದ 30 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಕ್ ಮಾಡ್ಕೋಬೇಕು. ಕೆಲವೊಂದು ಸಲ 25 ನಿಮಿಷಕ್ಕೆ ಆಗುತ್ತೆ, ಕೆಲವೊಂದು ಸಲ 20 ನಿಮಿಷಕ್ಕಾಗುತ್ತೆ. ಅವರವರ ಪಾತ್ರೆಗೆ ಅನುಗುಣವಾಗಿ ಆಗುತ್ತೆ. ಅದಕ್ಕೆ ಮೊದಲು ಇದಕ್ಕೆ ಒಂದು ಶುಗರ್ ಸಿರಪ್ ನಾವು ರೆಡಿ ಮಾಡಬೇಕು. ಅದಕ್ಕೆ 1 ಕಪ್ಪಷ್ಟು ಬಿಸಿ ಹಾಲು ತಗೊಂಡಿದ್ದೀನಿ, ಕುದಿಸಿರುವಂಥ ಹಾಲು. ಅದಕ್ಕೆ 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಡಾಲ್ಗೋನಾ ಕಾಫಿ ಹಾಕ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ವಿಪ್ಪಿಂಗ್ ಕ್ರೀಮ್ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಅಲ್ಲಿ ಶುಗರ್ 1/4 ಕಪ್ಪು ಪುನಃ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈಗ ನನಗೆ ಮರ್ತೋಯ್ತು, ನಾನು 30 ಮಿನಿಟ್ಸ್ ಕಳೆದಿತ್ತು, ಅಲ್ರಾಮ್ ಇಡೋಕ್ಕೆ ಮರ್ತೋಗಿದ್ದೆ. ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು. ಹಾಗೆ ಬಂದು ನೋಡಬೇಕಾದ್ರೆ ಕೇಕ್ ಆಗಿದೆ. ಹಾಗೆ ಸ್ವಲ್ಪ ಸೀದೋಗಿದೆ ಅಡಿಯಲ್ಲಿ, ಆದರೆ ಪರವಾಗಿಲ್ಲ, ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಬೋದು. ನೋಡಿ ಈ ರೀತಿ ಇದೆ. ಈ ಪೇಪರ್ ಹಾಕೋದ್ರಿಂದ ಇದೊಂದು ಉಪಕಾರ ಇರುತ್ತೆ. ಹಾಗೆ ನಾವು ಇಟ್ಟರೆ ಜಾಸ್ತಿನೇ ಸೀದೋಗಿಬಿಡ್ತಾಯಿತ್ತು. ಇದನ್ನು ಸೀದೋಗಿರೋ ಭಾಗನ ಈ ರೀತಿ ರಿಮೂವ್ ಮಾಡೋಕ್ಕೆ ಬರುತ್ತೆ. ಈ ರೀತಿ ರಿಮೂವ್ ಮಾಡಿ ಅದನ್ನು ತೆಗಿತಾ ಇದ್ದೀನಿ. ಸೀದೋಗಿದೆ ಅಂತ ಕೇಕೆ ವೇಸ್ಟ್ ಆಯಿತು ಅಂತ ಯೋಚನೆ ಮಾಡೋದು ಬೇಡ. ಕೆಲವೊಂದು ಸಲ ಈ ಥರ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಎಷ್ಟು ನಾವು ಜಾಗರೂಕತೆಯಿಂದ ಮಾಡಿಕೊಂಡ್ರು ಕೆಲವೊಂದು ಸಲ ಈ ರೀತಿ ಆಗುತ್ತೆ. ಅದಕ್ಕೆ ಇದನ್ನು ಈ ರೀತಿ ರಿಮೂವ್ ಮಾಡಿ ತೆಗಿತಾ ಇದ್ದೀನಿ. ಈಗ ಕ್ರೀಮ್ ಮಾಡೋದಕ್ಕೋಸ್ಕರ 1 ಕಪ್ ಕ್ರೀಮ್ ತಗೊಂಡಿದ್ದೀನಿ, ವಿಪ್ಪಿಂಗ್ ಕ್ರೀಮು. ಅದಕ್ಕೆ 1 ಟೀ ಸ್ಪೂನಷ್ಟು ವ್ಯಾನಿಲಾ ಎಸೆನ್ಸ್ ಹಾಕಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ವಿಪ್ಪಿಂಗ್ ಕ್ರೀಮ್ದು ಸ್ವೀಟ್ನೆಸ್ ನಿಮಗೆ ಸಾಲೋದಿಲ್ಲ ಅಂತಾದರೆ ಐಸಿಂಗ್ ಶುಗರನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. 2ರಿಂದ 3 ಟೇಬಲ್ ಸ್ಪೂನಷ್ಟು ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಷ್ಟು ಬೀಟ್ ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ನೋಡಿ ಆಗಿದೆ. ಇದನ್ನು ಈ ರೀತಿ ಮಾಡಿದರೆ
ಬೀಳಬಾರ್ದು, ಅಲ್ಲಿವರೆಗೂ ಬೀಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಕಾಫಿ, ಡಾಲ್ಗೋನಾ ಕಾಫಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಪುನಃ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆನೂ ಸ್ಪ್ರೆಡ್ ಆಗುವಂಗೆ ಮಾಡ್ಕೋಬೇಕು. ಎಲ್ಲದರಲ್ಲೂ ಕಾಫಿ 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 ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕಾಫಿ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದಾಗಿದೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿ. ತುಂಬ ಸೆಕೆ ಇರೋರಾದರೆ ಇದೇ ರೀತಿ ಓಪನ್ ಏರಿಯಾದಲ್ಲಿ ಇಡೋದು ಬೇಡ. ಫ್ರಿಜ್ಜಲ್ಲಿ ಮೇಲ್ಗಡೆ ಏನಾದರೂ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಕೇಕ್ ಕಟ್ ಮಾಡೋದಕ್ಕೆ ನಾವು ಕೆಲವೊಂದು ಸಲ ಕಟ್ ಮಾಡುವಾಗ, ಪೂರ್ತಿಯಾಗಿ ಕಟ್ ಮಾಡುವಾಗ ಒಂದು ದೊಡ್ಡದು ಒಂದು ಸಣ್ಣದು ಈ ರೀತಿ ಎಲ್ಲ ಬರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈ ರೀತಿ ಒಂದು ರೌಂಡ್ ಲೈನ್ ಹಾಕ್ಕೊಂಡ್ಬಿಡ್ತೀನಿ ಕತ್ತಿಯಲ್ಲಿ. ಹಾಕ್ಕೊಂಡು ನೋಡಿ ಈ ರೀತಿ ಲೇಯರ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ಕಟ್ ಮಾಡಿಲ್ಲ, ನಾನು ಸೈಡಲ್ಲಿ ಮಾತ್ರ ಕಟ್ ಮಾಡಿದ್ದೀನಿ. ಈ ರೀತಿ ಒಂದು ತಂಗಿಸ್ ಅಂತ ಬರುತ್ತಲ್ಲ, ಈ ರೀತಿ ದಾರ ತಗೊಂಡು ಇದನ್ನು ಒಳಗಡೆಗೆ ಹಾಕಿ ಎಲ್ಲಿ ತನಕ ಕಟ್ ಮಾಡಿದ್ದೀರಾ ಅಲ್ಲಿ ತನಕನೂ ಕಟ್ ಮಾಡಿ ಈ ರೀತಿ ಇಂಟು ಮಾಡಿಕೊಂಡು ಅದನ್ನು ಎಳೀರಿ. ಎಳೆದ್ರೆ ಪರ್ಫೆಕ್ಟಾಗಿ ಕಟ್ಟಾಗಿ ಸಿಗುತ್ತೆ. ಇನ್ನೊಂದು ಕೂಡ ಅದೇ ರೀತಿ ಮಾಡಿ ತೆಗಿತಾ ಇದ್ದೀನಿ. ಇದು ನಿಮಗೆ ಗೊತ್ತಾಗಲಿ ಅಂತ ನಾನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಕಟ್ ಮಾಡೋರಿಗೆ ಅದು ಕಟ್ ಮಾಡೋಕ್ಕೆ ಬರಲ್ಲ, ಒಂದು ದೊಡ್ಡದು ಒಂದು ಸಣ್ಣದು ಆಗುತ್ತೆ. ಅದಕ್ಕೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಶುಗರ್ ಸಿರಪ್ನಿಂದ ಚೆನ್ನಾಗಿ ನೆನೆಸ್ಕೋಬೇಕು. ಈ ಶುಗರ್ ಸಿರಪ್ ಅಂತೂ ತುಂಬ ಟೇಸ್ಟಿಯಾಗಿದೆ. ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ನೆನೆಸ್ಕೊಂಡು ಆಮೇಲೆ ಕ್ರೀಮ್ ಮಾಡುವಾಗ ಪುನಃ ಇನ್ನೊಂದು ಸಲ ಬಾಕಿ ಇರೋದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಚೆನ್ನಾಗಿ ನೆನೆದ್ರೆ ಕೇಕ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಪೂರ್ತಿಯಾಗಿ ನೆನೆಸ್ಕೋಬೇಕು. ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಎಲ್ಲ ಲೇಯರ್ ಕೂಡ ಇದೇ ರೀತಿ ನೆನೆಸ್ಕೋಬೇಕು. ಈಗ ಥರ್ಡ್ ಲೇಯರ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಇದೇ ರೀತಿ ನೆನೆಸ್ತಾ ಇದ್ದೀನಿ. ಚೆನ್ನಾಗಿ ನೆನೆಸಿ, ಅಂದರೆ ಕೈಯಲ್ಲಿ ತೆಗೆಯುವಾಗ ಹರಿದೋಗುವಷ್ಟು ನೆನೆಸಬಾರ್ದು. ಇದು ಈ ರೀತಿ ಮಾಡಿದ ಮೇಲೆ ತಕ್ಷಣ ನೀವು ಕ್ರೀಮನ್ನು ಹಾಕೋದಕ್ಕೆ ರೆಡಿ ಆಗಬೇಕು. ಹಂಗೆ ಇಟ್ಟರೆ ಅದು ತೆಗೆಯುವಾಗ ಹರಿದೋಗ್ಬಿಡುತ್ತೆ, 2 ಭಾಗ ಆಗಿಬಿಡುತ್ತೆ. ಅದಕ್ಕೆ ತಕ್ಷಣವೇ ಮಾಡ್ಕೋಬೇಕು. ಒಂದು ಬೇಸ್ ಇಟ್ಟಿದ್ದೀನಿ, ಸ್ವಲ್ಪ ಕ್ರೀಮ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಫಸ್ಟ್ ಲೇಯರ್ ಇಟ್ಟಿದ್ದೀನಿ. ಮೇಲಿನ ಭಾಗನ ಕೆಳಗಡೆ ಇಡಬೇಕು. ಇಟ್ಬಿಟ್ಟು ಬಾಕಿ ಇರೋ ಸಿರಪನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೆಲ್ಲಿ ನೆಂದಿಲ್ಲವೋ ಅದು ಕಾಣುತ್ತಲ್ಲ ಅಲ್ಲಿಗೆ ಹಾಕ್ಕೊಂಡ್ರೆ ಆಯಿತು. ಈಗ ಮೇಲ್ಗಡೆ ಕ್ರೀಮ್ ಹಾಕಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಕ್ರೀಮ್ ತುಂಬ ಇಷ್ಟಪಡೋರು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕ್ರೀಮ್ ಬೀಟ್ ಮಾಡ್ಬೋದು. ನಾನು 1 ಕಪ್ ಕ್ರೀಮ್ ಬೀಟ್ ಮಾಡಿದ್ದೀನಿ. ನೀವು ಬೇಕಿದ್ದರೆ 1.5 ಕಪ್ ಬೀಟ್ ಮಾಡಿಕೊಂಡು ಈ ರೀತಿ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಈಗ ಒಂದು ಲೇಯರ್ ಆಗಿದೆ, 2ನೇ ಲೇಯರ್ ಇಡ್ತಾಯಿದ್ದೀನಿ. ಫಿಲ್ಲಿಂಗ್ ಬೇಕಾದರೆ ನೀವು ಏನಾದರೂ ಹಾಕೋದಾದರೆ ಹಾಕ್ಕೋಬೋದು. ಕಾಫಿ ಕೇಕ್ ಆಗಿರೋದ್ರಿಂದ ನಾನು ಏನೂ ಹಾಕಿಲ್ಲ. ಚಾಕ್ಲೇಟ್ ಪೀಸಸ್ಸು ಅಥವಾ ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ಕೊಳ್ಳೋದಾದರೆ ಹಾಕ್ಕೋಬೋದು. ನಿಮಗೇನು ಇಷ್ಟ ಇದೆಯೋ ಅದನ್ನು ಹಾಕ್ಕೋಬೋದು. ಈ ರೀತಿ 2ನೇ ಲೇಯರ್ಗೂ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ರೀಮ್ ಹಾಕ್ಕೊಂಡು ಅದೇ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಪ್ಯಾಲೆಟ್ ನೈಫ್ ಇಲ್ಲ ಅಂದರೆ ಯಾವುದಾದ್ರೂ ಸೌಟ್ ತಗೊಂಡು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮೇಲ್ಗಡೆ ಆದಮೇಲೆ ಸೈಡ್ ಈ ರೀತಿ ತೆಗಿಬೇಕು. ಈಗ ಲಾಸ್ಟ್ ಲೇಯರ್ ಇಡ್ತಾಯಿದ್ದೀನಿ, ಅಡಿದ ಲೇಯರ್. ಅದನ್ನು ಉಲ್ಟಾ ಇಡಬೇಕು, ಯಾಕಂದರೆ ಅದರ ಕ್ರಮ್ಸ್ ಎಲ್ಲ ಕೇಕ್ ಮೇಲೆ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಲೇಯರ್ ಆ ಥರ ಇಡೋದು ಯಾಕೆಂದರೆ
ಕ್ರಮ್ ಕೋಟ್ ಅಂದರೆ ಇದು ನಾನು ಪೂರ್ತಿಯಾಗಿ ಒಂದೇ ಸಲಕ್ಕೆ ಕ್ರೀಮ್ ಕೋಟ್ ಮಾಡ್ತಾಯಿಲ್ಲ, ಕ್ರಮ್ ಕೋಟ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಸ್ವಲ್ಪ ಹಾಕಿ ಸೆಟ್ ಆದಮೇಲೆ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಆ ರೀತಿ ಇಡ್ತಾಯಿದ್ದೀನಿ. ಈಗ ಇದನ್ನು ಸಹ ಶುಗರ್ ಸಿರಪಿಂದ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಇದರ ಮೇಲೆ ಸ್ವಲ್ಪ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಕ್ರಮ್ ಕೋಟ್ ಅಂದರೆ ಸ್ವಲ್ಪ ಕವರ್ ಆಗುವಷ್ಟು ಕ್ರೀಮ್ ಹಾಕ್ಕೊಂಡ್ರೆ ಸಾಕು. ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಕ್ರಮ್ ಕೋಟ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಆದರೂ ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಅದೊಂದು ಸೆಟ್ ಆದ್ರೇ ಇನ್ನೊಂದು ಲೇಯರ್ ಕೋಟ್ ಮಾಡೋದಕ್ಕೆ, ಕ್ರೀಮ್ ಮಾಡೋದಕ್ಕೆ ಸರಿಯಾಗಿ ಬರುತ್ತೆ. ಇಲ್ಲಾಂದರೆ ಸರಿಯಾಗೋದಿಲ್ಲ. ಟೈಮ್ ಇದ್ದರೆ 1 ಅವರ್ ಆದರೂ ಇಡ್ಬೋದು. ಇಲ್ಲ ಅಂದರೆ ಅರ್ಧ ಗಂಟೆ ಆದರೂ ಫ್ರಿಜ್ನಲ್ಲಿ ಇಡಬೇಕು. ಫ್ರಿಜ್ನಲ್ಲಿ ಇಡೋ ಮುಂಚೆ ಕೆಳಗಡೆ ಈ ಬೇಸ್ ಏನಿದೆ ಅಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಅದು ಡ್ರೈ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಈ ರೀತಿ ಕ್ರಮ್ ಕೋಟ್ ಮಾಡಿ ತೆಗೆದಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿಟ್ಟು ತೆಗಿತಾ ಇದ್ದೀನಿ. ಈಗ ನಾನು 1 ಅವರ್ ಆದಮೇಲೆ ತೆಗಿತಾ ಇದ್ದೀನಿ. ಈಗ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿ, ನಾನು ಹಾಕಿದ್ದು ಒಂದೇ ಕಡೆಗೆ ಆಯಿತು, ಒಂದು 2-3 ಕಡೆಗೆ ಹಾಕಿದರೆ ಸಾಕಿತ್ತು. ಅದನ್ನು ಆ ಸ್ಪಾಟಲ್ಲಿ ನಮಗೆ ಸರಿ ತಲೆ ಓಡೋದಿಲ್ಲ, ಒಂಥರ ಗಡಿಬಿಡಿ ಅನಿಸುತ್ತೆ. ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೆಲವೊಂದು ಸಲ ಆ ರೀತಿ ಆಗುತ್ತೆ. ಈ ರೀತಿ ಇದನ್ನು ಪ್ಯಾಲೆಟ್ ನೈಫಲ್ಲಿ ಚೆನ್ನಾಗಿ ಈ ರೀತಿ ಕ್ರೀಮನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಮೇಲ್ಗಡೆನೂ ಹಾಕ್ಕೊಂಡು ಮೇಲ್ಗಡೆನೂ ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾಡುವಾಗ ಅದು ಸರಿ ಬರೋದಿಲ್ಲ. ಮಾಡ್ತಾ ಮಾಡ್ತಾ ನಮಗೆ ಅಭ್ಯಾಸ ಆಗೋಗುತ್ತೆ. ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆ ಐಡಿಯಾ ಬರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ನಾನು ಸುಮ್ಮನೆ ನನ್ನ ಮಗನಿಗೋಸ್ಕರ ಒಂದು ಕೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಒಂದು ಕೇಕ್ ಮಾಡಿ ನೋಡುವ ಅಂತ. ಮತ್ತು ಮಾಡಿ ನೋಡಿದ ಮೇಲೆ ನಾವು ಹೊರಗಡೆಯಿಂದ ತರೋದಕ್ಕಿಂತ ನಾವು ಮಾಡಿರೋದೇ ತುಂಬ ಟೇಸ್ಟಿಯಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅದಕ್ಕೋಸ್ಕರ ನಾನೇ ಈಗ ಎಲ್ಲ ಫಂಕ್ಷನ್ಗೂ ನಾನೇ ಮಾಡ್ಕೊಳ್ತೀನಿ. ಈಗ ಹೊರಗಡೆಯಿಂದ ಕೇಕ್ ಮಾತ್ರ ನಾನು ತರಿಸೋದಿಲ್ಲ. ಒಂದು ಸಲ ಇಂಟ್ರೆಸ್ಟ್ ಬಂದರೆ ಸಾಕು, ನಾವು ಅದನ್ನು ಹೇಗಿದ್ದರೂ ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ತೀವಿ. ಈ ರೀತಿ ನಿಧಾನಕ್ಕೆ ತಿರುಗಿಸ್ಬೇಕು. ನಾನು ವಿಡಿಯೋ ಸ್ಪೀಡ್ ಮಾಡಿದ್ದೀನಿ, ಅದಕ್ಕೆ ಸ್ಪೀಡ್ ಕಾಣ್ತಾ ಇದೆ. ಈ ರೀತಿ ಮೇಲ್ಗಡೆ ಸೈಡಿಗೆ ಬಂದಿರೋದನ್ನು ಈ ರೀತಿ ಒಳಗಡೆಗೆ ಈ ಥರ ಇಟ್ಕೋಬೇಕು. ನೋಡಿ ಈ ರೀತಿ. ಈಗ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ಪ್ಯಾಲೆಟ್ ನೈಫನ್ನು ಚೆನ್ನಾಗಿ ತೊಳೆದು ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಎಲ್ಲಾದರೂ ನೀವು ಬೆಂಗಳೂರು ಮೈಸೂರು ಇರೋರಾದರೆ ಕ್ರೀಮನ್ನು ಈ ರೀತಿ ಹೊರಗಡೆ ಇಡೋಕ್ಕಾಗೋದಿಲ್ಲ. ನಾವು ಮಡಿಕೇರಿ ಇರೋದ್ರಿಂದ ನಮಗೆ ಸೆಕೆ ಕಡಿಮೆ, ಹೊರಗಡೆ ಇಟ್ಟರೂ ನಡೆಯುತ್ತೆ, ಕ್ರೀಮೇನು ನೀರಾಗೋದಿಲ್ಲ. ಆದರೆ ಬೆಂಗಳೂರು ಮೈಸೂರು ಕೇರಳ ಈ ರೀತಿ ಈ ಸೈಡ್ ಇರೋರಿಗೆಲ್ಲ ತುಂಬ ಸೆಕೆ ಇರೋದ್ರಿಂದ ಅದು ಬೇಗ ಮೆಲ್ಟ್ ಆಗುತ್ತೆ ಕ್ರೀಮು. ಪುನಃ ಅದನ್ನು ಬೀಟ್ ಮಾಡಿ ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಅದನ್ನು ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಈಗ ಬಾಕಿ ಇರುವ ಕ್ರೀಮ್ಗೆ ನಾನು ಸ್ವಲ್ಪ ಕಾಫಿ ಹಾಕ್ಕೊಂಡು, ಡಾಲ್ಗೋನಾ ಕಾಫಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಈ ರೀತಿ ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ನೋಸೆಲ್ ಹಾಕ್ಕೊಂಡಿದ್ದೀನಿ, ಸ್ಟಾರ್ ನೋಸೆಲ್ ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಡಿದ ಕ್ರೀಮಲ್ಲಿ ಸ್ವಲ್ಪನೂ ವೇಸ್ಟ್ ಆಗಿಲ್ಲ. ಇದಿನ್ನು ಪೈಪಿಂಗ್ ಮಾಡಿ ಡೆಕೋರೇಷನ್ ಆದಮೇಲೆ ಏನು ಬಾಕಿ ಉಳಿಯುತ್ತೋ ಅದೇ ವೇಸ್ಟು. ಇಲ್ಲಾಂದರೆ ತುಂಬ ಕ್ರೀಮ್ ತಗೊಂಡ್ರೆ ತುಂಬ ವೇಸ್ಟ್ ಆಗಿಬಿಡುತ್ತೆ ಕೆಲವೊಂದು ಸಲ. ನಮಗೆ ಮಾಡುವಾಗ
ಕ್ರೀಮ್ ಏನು ಜಾಸ್ತಿ ಬೇಕಾಗಲ್ಲ. ಆದರೆ ಹೊರಗಡೆಗೆ ಮಾಡಿಕೊಡ್ಬೇಕಾದ್ರೆ ನಾವು ಕರೆಕ್ಟಾಗಿ ಮಾಡಿಕೊಡ್ಬೇಕು. ಈ ರೀತಿ ಫ್ರಂಟಲ್ಲಿ ಕಟ್ ಮಾಡಿ ನೋಸಲನ್ನು ತಳ್ಳಿಕೊಡ್ಬೇಕು. ಆಮೇಲೆ ಕ್ರೀಮನ್ನು ಟೈಟ್ ಮಾಡ್ಕೋಬೇಕು. ಅದನ್ನು ಒಂದು ಸೈಡಿಗೆ ಇಟ್ಟಿದ್ದೀನಿ. ಮೇಲೆ ಡೆಕೋರೇಷನ್ಗೋಸ್ಕರ ನಾನು ಬ್ಲ್ಯಾಕ್ ಕಾಂಪೌಂಡನ್ನು ತಗೊಂಡು ಈ ರೀತಿ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ. ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದರ ಮೆಷರ್ಮೆಂಟ್ ನಾನು ತೋರಿಸಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಮಾಡೋದಾದರೆ ಮೆಷರ್ಮೆಂಟ್ ಸಮೇತ ತೋರಿಸ್ತೀನಿ. ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಅದರ ಮೇಲ್ಗಡೆ ಈ ರೀತಿ ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟೀಲ್ ಪಾತ್ರೆ. ಇದು ಕವರ್ ಆಗಿರಬೇಕು, ಯಾಕಂದರೆ ಅದರ ಹಬೆ ಇದರ ಮೇಲೆಗೆ ಬರಬಾರ್ದು. ಅದಕ್ಕೋಸ್ಕರ ಕವರ್ ಆಗಿರುವಂಥ ಪಾತ್ರೆನೇ ತಗೋಬೇಕು. ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೂ ಆಗುತ್ತೆ, ಅದರ ಮೇಲ್ಗಡೆಗೆ ಬಂದರೂ ಪರವಾಗಿಲ್ಲ. ಆದರೆ ಅದರ ಒಳಗಡೆ ಹೋಗಿ ಕೂರುವಂಥ ಸಣ್ಣ ಪಾತ್ರೆ ಹಾಕೋಬಾರ್ದು, ಯಾಕಂದರೆ ಅದರ ಹಬೆ ಬಿದ್ದರೆ ಅಥವಾ ನೀರು ಬಿದ್ದರೆ ಕುದಿಯುವಾಗ ಅದು ಹಾಳಾಗುತ್ತೆ. ಇದು ಆಗಿ ಆಫ್ ಮಾಡಿ ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಪೈಪಿಂಗ್ ಬ್ಯಾಗಲ್ಲಿ ಹಾಕಿಡ್ತಾಯಿದ್ದೀನಿ. ಈ ರೀತಿ ಹಾಕ್ಕೋಬೇಕು. ಪೈಪಿಂಗ್ ಬ್ಯಾಗ್ ಈ ರೀತಿ ಮಡಚಿ ಹಾಕೋದ್ರಿಂದ ನಮ್ಮ ಕೈಗೆಲ್ಲ ಆಗೋದಿಲ್ಲ. ಆಮೇಲೆ ಈ ರೀತಿ ಇಳ್ಕೊಂಡ್ರೆ ಆಯಿತು. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ನನ್ನ ಮಕ್ಕಳಂತೂ ತುಂಬ ಅರ್ಜೆಂಟ್ ಮಾಡ್ತಾಯಿದ್ದಾರೆ, ಆಯಿತಾ ಆಯಿತಾ ಅಂತ. ಇದನ್ನು ಕಟ್ ಮಾಡಿ ಫ್ರಂಟಲ್ಲಿ ಕಟ್ ಮಾಡಿ ಈ ರೀತಿ ಲೈನನ್ನು ಎಳ್ಕೊಳ್ತಾ ಇದ್ದೀನಿ. ಟ್ರಯಲ್ ಒಂದು ಸಲ ನೀವು ಯಾವುದರಲ್ಲಾದರೂ ಮಾಡಬೇಕು. ಈ ರೀತಿ ಜಿಗ್ಜಾಗ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಇಷ್ಟೇ ಸಾಕು ಅಂದ್ಕೊಂಡೆ. ಪೈಪಿಂಗ್ ಬ್ಯಾಗಲ್ಲಿ ಇನ್ನೂ ಗಣೇಶ್ ಇರೋದ್ರಿಂದ ಸೈಡಲ್ಲಿ ಡ್ರಿಪ್ಪಿಗೆ ಥರ ಕೊಡುವ ಅಂತ ಅಂದ್ಕೊಂಡೆ. ಅದು ಸ್ವಲ್ಪ ಲೂಸಾಗಿತ್ತು, ಅದಕ್ಕೆ ಅಲ್ಲಲ್ಲೇ ತಾಗ್ಬಿಡ್ತು. ಸ್ವಲ್ಪ ಗಟ್ಟಿಯಾಗೋದಕ್ಕೆ ಬಿಡಬೇಕು ಅದನ್ನು. ನಾನು ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗಕ್ಕೆ ಬಿಟ್ಟರು ಅದು ಬರೋದಿಲ್ಲ, ಅದರಲ್ಲೇ ಕವರಲ್ಲೇ ಉಳಿದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಇರುವಾಗ ಹಾಕಿದ್ದೆ, ಅದು ನೋಡಿದರೆ ತುಂಬ ಲೂಸ್ ಆಗಿಬಿಡ್ತು. ಈ ರೀತಿ ಡ್ರಿಪ್ಪಿಂಗ್ ಕೊಟ್ಟಿದ್ದೀನಿ. ಸೈಡು ಅದನ್ನು ಕವರ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಡೆಕೋರೇಷನ್ ಅಥವಾ ಒಳ್ಳೊಳ್ಳೆ ಐಡಿಯಾಸ್ ಇದೆ, ಮೆಹಂದಿ ಹಾಕೋರಿಗೆಲ್ಲ ಒಳ್ಳೆ ಐಡಿಯಾಸ್ ಇರುತ್ತೆ, ಅವರಿಗೆಲ್ಲ ಚೆನ್ನಾಗಿ ಡೆಕೋರ್ ಮಾಡೋಕ್ಕೂ ಬರುತ್ತೆ. ಆ ರೀತಿ ಏನಾದರೂ ಐಡಿಯಾಸ್ ಇದ್ದರೆ ಮಾಡ್ಕೋಬೋದು. ಈಗ ನಾನು ಆ ಪೈಪಿಂಗ್ ಬ್ಯಾಗಲ್ಲಿ ಹಾಕಿದ್ನಲ್ಲ, ಆ ಕ್ರೀಮನ್ನು ಈ ರೀತಿ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ. ಜಸ್ಟ್ ಒಂದು ಡಿಸೈನ್ ಕೊಟ್ಟಿದ್ದೀನಿ. ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡೋ ವಿಡಿಯೋ ಸ್ಕಿಪ್ ಆಗಿದೆ ನೋಡಿ. ಈ ರೀತಿ ಇದೆ. ಅದರ ಲೇಯರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಮಾಡ್ಕೋಬೇಕು. ನೋಡಿ ಒಳಗಡೆ ಲೇಯರ್ ಹೇಗೆ ಕಾಣ್ತಾ ಇದೆ ಅಂತ. ಲಾಸ್ಟ್ ಟೈಮ್ ಮಾಡಿದಾಗ ನಾನು ಈ ರೀತಿ ಕಟ್ಟಿಂಗ್ ವಿಡಿಯೋ ಹಾಕಿರಲಿಲ್ಲ, ಅದಕ್ಕೆ ಈ ಸಲ ಹಾಕಿದ್ದೀನಿ. ನಿಮಗೂ ಗೊತ್ತಾಗಲಿ ಒಳಗಡೆ ಲೇಯರ್ ಯಾವ ರೀತಿ ಬರುತ್ತೆ ಅಂತ. ತುಂಬಾ ಟೇಸ್ಟಿಯಾಗಿತ್ತು ಈ ಕೇಕ್ ಅಂತೂ. ಎಷ್ಟು ಟೇಸ್ಟ್ ಅಂದರೆ ಕಾಫಿ ಕುಡಿಯೋದೇ ಬೇಡ, ಅಷ್ಟೊಂದು ಚೆನ್ನಾಗಿತ್ತು. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. See you in next video.